ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ. ಯಾರ ಕೈಯಲ್ಲೆಲ್ಲ ಹಣ ನಿಲ್ಲೋದಿಲ್ಲ, ನಿಮಗೆ ಹಣ ಸಂಬಳ ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತೀರ ನೋಡಿ, ಅಂಥವರೆಲ್ಲರಿಗೋಸ್ಕರ ಈ ವಿಡಿಯೋ. ನಿಮಗೆ ಹಣದ್ದು ಉಳಿತಾಯ ಮಾಡೋದು ಇಷ್ಟ ಇಲ್ಲ, ನಿಮಗೆ ಗಂಡಂದು ವಿಷಯ ಏನಂದರೆ ಗಂಡ ಏನಾದರೂ ಮಾಡ್ಕೊಳ್ಳಿ, ನಾವು ಬರೇ ಪೂಜೆ ಮಾಡ್ತೇವೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಈ ವಿಡಿಯೋನನ್ನು ಸ್ಕಿಪ್ ಮಾಡಿ ನೋಡ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಗಂಡಸರೇ ದುಡಿಯೋದು ಆಯಿತಾ. ಗಂಡಸರೇ ಮೇನ್ ಪಿಲ್ಲರ್, ಒಂದು ಮನೆಯ ಪಿಲ್ಲರ್ ಉಂಟಲ್ಲ, ಅವರು ಗಂಡಸರೇ ಆಗಿರ್ತಾರೆ. ಅವರೇ ಉಂಟಲ್ಲ ಬೇಕಾಬಿಟ್ಟು ಹಣವನ್ನು ಖರ್ಚು ಮಾಡಿದರೆ ಅಥವಾ ಯಾರ್ಯಾರಿಗೋ ಏನೇನೋ ತೊಂದರೆ ಮಾಡಿಕೊಂಡ್ರೆ ಉಂಟಲ್ಲ, ಅದು ಇಡೀ ಮನೆ ಸಮಸ್ಯೆ ಅನುಭವಿಸಬೇಕಾಗ್ತದೆ. ನೀವು ಎಷ್ಟು ದೇವರ ಪೂಜೆ ಮಾಡಿದರೂ ಯಾವ ಮಂತ್ರ ಹೇಳಿದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಇವಾಗ ನನಗೆ ಕೆಲವರು ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ, ನೀವು ಕುಬೇರ ಬಾಕ್ಸ್ ಬಗ್ಗೆ ತಿಳಿಸಿದ್ರಲ್ಲ, ಅದರದ್ದು ಲಿಂಕ್ ಕಳಿಸಿ ಅಂತ ಹೇಳ್ಕೊಂಡು ಹೇಳಿದರು. ಕುಬೇರ ಬಾಕ್ಸ್ದು ಲಿಂಕ್ ನಾನು ಹಾಕ್ತಾ ಇಲ್ಲ. ಯಾಕಂತ ಹೇಳಿದರೆ ಅದು ನಾನು ತೊಗೊಂಡಿದ್ದ ಕುಬೇರ ಬಾಕ್ಸ್ ಅಷ್ಟು ಒಳ್ಳೆಯದಿಲ್ಲ. ನೀವು ಬೇಕಾದರೆ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಕುಬೇರ ಬಾಕ್ಸನ್ನೇ ಯೂಸ್ ಮಾಡಬೇಕಂತ ಇಲ್ಲ, ಒಂದು ಮರದ ಪೆಟ್ಟಿಗೆ ಉಂಟಲ್ಲ ಚಿಕ್ಕದು ಮರದ್ದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಒಡವೆ ತಂದಿರ್ತೀರ ನೋಡಿ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಕುಬೇರ ಬಾಕ್ಸೇ ಆಗಬೇಕಂತ ಇಲ್ಲ. ನಾನು ಅದರಲ್ಲಿ ಯಾವ ಎಲ್ಲ ವಸ್ತು ಹಾಕಬೇಕು ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ಹೇಳಿದೆ ನೋಡಿ, ಅದನ್ನು ಹಾಕಿದರೆ ಆಯಿತು ಆಯಿತಾ. ಮತ್ತು ನೀವು ಕುಬೇರ ಬಾಕ್ಸಿಗೆ ಹಣ ಕೊಟ್ಟು ತಗೊಬಂದು ಅದಕ್ಕೆ ಒಂದು ಖರ್ಚು ಮಾಡುವ ಅಗತ್ಯ ಇಲ್ಲ. ಕೆಲವರು ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ, ನೀವು ಕುಬೇರ ಬಾಕ್ಸಿದು ಹಣ ಉಳಿತಾಯ ಮಾಡಲಿಕ್ಕೆ ಹೇಳಿದ್ರಲ್ಲ, ಬೇರೆಯವರಿಗೆಲ್ಲ ಹೇಳಿದ್ರಿ, ನಿಮ್ಮದು ಎಷ್ಟು ಆಗಿದೆ? ಯಾಕಂತ ಹೇಳಿದರೆ ಕೆಲವರು ಯೂಟ್ಯೂಬರ್ಸ್ಗಳು ವಿಡಿಯೋಕ್ಕೋಸ್ಕರ ಹೀಗೆ ಹೇಳ್ತಾರೆ, ಆಮೇಲೆ ಅವರು ವಿಡಿಯೋ ಆದ ನಂತರ ಉಂಟಲ್ಲ, ಅವರು ಯಾವುದು ಕೂಡ ಕುಬೇರ ಬಾಕ್ಸಿಗೆ ಹಣ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಬೇರೆಯವರಿಗೆ ಹೇಳ್ತಾರಷ್ಟೇ, ಅವರು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು. ನಾನು ಬೇರೆ ಯಾವ ಯೂಟ್ಯೂಬರ್ಗಳ ಬಗ್ಗೆ ಕೂಡ ಮಾತಾಡೋದಿಲ್ಲ. ಅದರ ಆ ಬೇರೆಯವರ ಬಗ್ಗೆ ಮಾತಾಡುವ ಯೋಗ್ಯತೆ ಕೂಡ ನಮಗೆ ಇಲ್ಲ. ಆ ಕಾರಣಕ್ಕೆ ನಾನು ನನ್ನ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೇನೆ, ಬೇರೆಯವ್ರದ್ದು ಬಗ್ಗೆ ನನಗೆ ಬೇಡ. ಕುಬೇರ ಬಾಕ್ಸಲ್ಲಿ ಎಷ್ಟು ಹಣ ಆಗಿದೆ ಅಂತ ಹೇಳ್ಕೊಂಡು ಲೆಕ್ಕ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೆ ನಾನು. ಆ ವಿಡಿಯೋದಲ್ಲೇ ಹೇಳ್ತೇನೆ, ವರ್ಷಕ್ಕೆ ಒಂದು ಸಲ ಅಥವಾ ಕುಬೇರ ಬಾಕ್ಸ್ ತುಂಬಿದ ನಂತರ ಲೆಕ್ಕ ಮಾಡಿದರೆ ಸಾಕು. ಅದರ ನಂತರ ನೀವು ಅದರಲ್ಲಿ ನಿಮಗೆ ಇಷ್ಟಪಟ್ಟ ವಸ್ತು ಆಯಿತಾ, ಅದರಲ್ಲಿ ಕೂಡ ಗೋಲ್ಡ್ ಕಾಯಿನ್ ಎಲ್ಲ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳಿದ್ದೆ ಆಯಿತಾ. ಇವಾಗ ನಂದು ಕುಬೇರ ಬಾಕ್ಸ್ ನೋಡಬೇಕು ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ. ಆ ಕಾರಣದಿಂದ ನಾನು ತೋರಿಸ್ತಾ ಇದ್ದೇನೆ ಪುನಃ ನೋಡಿ. ಕುಬೇರ ಬಾಕ್ಸ್ ಇಲ್ಲಿ ಉಂಟು ನಂದು ಆಯಿತಾ. ನಂದು ಎಷ್ಟು ಹಣ ಆಗಿದೆ ಅಂತ ಹೇಳ್ಕೊಂಡ್ರೆ ನೋಡಿ, ಇಷ್ಟು ಹಣ ಆಗಿದೆ ಆಯಿತಾ. ನಾನು ನಿಮಗೆ ಮಾತ್ರ ಹೇಳೋದು ಅಲ್ಲ, ಹಣ ಸೇವಿಂಗ್ ಮಾಡಿ, ಹಣ ಉಳಿತಾಯ ಮಾಡಿ, ಹಣ ಜಾಸ್ತಿ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಹಣ ಆಯಿತಾ. ಬರೇ ಎಲ್ಲರಿಗೂ ಕೂಡ ಗೊತ್ತುಂಟು, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ಅಂತ. ನಾವು ಬರೇ ಮಂತ್ರ ಹೇಳ್ಕೊಂಡು ಕೂತ್ಕೊಂಡು ಕಷ್ಟಪಟ್ಟು ದುಡಿಯದೆ ಅಥವಾ ಸೇವಿಂಗ್ ಮಾಡುವ ಅಭ್ಯಾಸ ಇಲ್ಲದಿದ್ದರೆ ಉಂಟಲ್ಲ, ಬರೇ ಮಂತ್ರ ಹೇಳಿದರೆ ನಮಗೆ ಯಾವ ಹಣ ಕೂಡ ಎಲ್ಲಿಂದ ಕೂಡ ಬರುವುದಿಲ್ಲ. ಕಷ್ಟಪಡಬೇಕು, ಕಷ್ಟಪಟ್ಟು ಉಂಟಲ್ಲ ನಮಗೆ ಅದಕ್ಕೆ ಪ್ರತಿಫಲ ದೇವರು ಕೊಡಬೇಕು. ಆ ಕಾರಣದಿಂದ ಕುಬೇರ ಬಾಕ್ಸಲ್ಲಿ ನಾನು ಯಾಕೆ ಹಣ ಇಡಬೇಕು ಅಂತ ಹೇಳ್ಕೊಂಡು ಹೇಳಿದೆ ಅಂತ ಹೇಳಿದರೆ, ಆ ವಿಡಿಯೋದಲ್ಲಿ ಹೋಗಿ ನೋಡಿ ನಿಮಗೆ ಯಾಕೆ ನಾನು ಕುಬೇರ ಬಾಕ್ಸಲ್ಲಿ ಹಣ ಇಡಲಿಕ್ಕೆ ಹೇಳಿದ್ದು ಅಂತ ಆಯಿತಾ. ನನ್ನ ಹತ್ರ ಇದರಲ್ಲಿ ಉಂಟಲ್ಲ ಎಷ್ಟು ಹಣ ಉಂಟು ಅಂತ ಹೇಳಿದರೆ, ಸಾಧಾರಣ 30,000 ಮೇಲೆ ಇದೆ ಆಯಿತಾ. ಇದರಲ್ಲಿ ಸಾಧಾರಣ 30,000 ಮೇಲಿದೆ. ನಾನು ನಿಮಗೆ ಅದರಲ್ಲಿ ಹೇಳಿದ್ದೆ ಏನಂತ ಹೇಳಿದರೆ, ಬರೇ ಅಂದರೆ ಬೆಸ ಸಂಖ್ಯೆಯಲ್ಲಿ ಹಣ ಇಡಬೇಕು, ಇದು ಸಮ ಸಂಖ್ಯೆಯಲ್ಲಿ ಹಣ ಇಡಬಾರ್ದು ಅಂತ ಹೇಳಿದೆ. ಅಂದರೆ ಎಕ್ಸಾಂಪಲ್ಗೆ 500 ರೂಪಾಯಿ ಇಟ್ಟರೆ ಬರೀ 500 ರೂಪಾಯಿ ಇಡಲಿಕ್ಕೆ ಹೋಗಬೇಡಿ, ಅದರ ಜೊತೆಗೆ 501 ಆ ರೀತಿಯಲ್ಲಿ ಇಡಿ. 1000 ಇಟ್ಟರೆ 1001 ಆಯಿತಾ. ಮತ್ತು 2000 ಇಟ್ಟರೆ 2001 ಆ ರೀತಿಯಲ್ಲಿ ಇಡಿ ಅಂತ ಹೇಳ್ಕೊಂಡು ಹೇಳಿದ್ದೆ. ಆ ವಿಡಿಯೋದಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿದ್ದೇನೆ ನೋಡಿ, ಮ್ಯಾಜಿಕ್ ಬಾಕ್ಸ್ ಅಂತ. ಅದ್ರ ಒಳಗಡೆ ನೋಡಿ ಈ ಥರ ವಸ್ತುಗಳೆಲ್ಲ ಇದೆ. ಒಂದು ಪಲಾವ್ ಎಲೆ ಇದೆ, ಆ ಪಲಾವ್ ಎಲೆಯಲ್ಲಿ ಹಣದ ಅಭಿವೃದ್ಧಿ ಅಂತ ಹೇಳ್ಕೊಂಡು ಬರ್ತಿದ್ದೇನೆ. ನವಿಲುಗರಿ ಇದೆ ಆಯಿತಾ. ಅದ್ರ ಜೊತೆಗೆ ಏಲಕ್ಕಿ, ಗುಲಗಂಜಿ, ಮತ್ತು ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟೆಷ್ಟು ಇಡಬೇಕು ಅಂತ ಹೇಳ್ಕೊಂಡು ಪ್ರತಿಯೊಂದು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಪುನಃ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವರು ಡೌಟ್ ಇತ್ತಲ್ಲ, ಆ ಡೌಟ್ ಕ್ಲಿಯರ್ ಆಗಲಿಕ್ಕೋಸ್ಕರ ನಾನು ಹೇಳಿದ್ದು ಆಯಿತಾ. ನನ್ನ ಹತ್ರ ನೋಡಿ ಇಷ್ಟು ಹಣ ಆಗಿದೆ ಆಯಿತಾ. ಅಂದರೆ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ದೊಡ್ಡದಾಗ್ತದಲ್ಲ ಕಮೆಂಟು, ಅದ್ರ ಬದಲು ನಾವು ವಿಡಿಯೋದಲ್ಲೇ ಹೇಳಿದರೆ ಉತ್ತಮ ಅಂತ ಹೇಳ್ಕೊಂಡು ನಾನು ಎಣಿಸಿ ವಿಡಿಯೋದಲ್ಲೇ ಹೇಳ್ತಾ ಇರೋದು. ಇವಾಗ ನಾನು ಗಂಡು ಮಕ್ಕಳ ವಿಷಯದಲ್ಲಿ ಹೆಣ್ಣು ಮಕ್ಕಳು ಜಾಗೃತಿ ಆಗಿರಬೇಕು ಗಂಡನ ವಿಷಯದಲ್ಲಿ ಅಂತ ಹೇಳ್ಕೊಂಡು ಹೇಳಿದ್ದು. ಯಾಕೆ ಅಂತ ಹೇಳಿದರೆ, ನಮಗೆ ಕೂಡ ಈ ಪ್ರಾಬ್ಲಮ್ ಆಗಿದೆ, ನಿಮಗೆ ಈ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳುವ ಒಂದೇ ಕಾರಣಕ್ಕೋಸ್ಕರ ನಾನು ಹೇಳಿದ್ದು. ಏನಂತ ಹೇಳಿದರೆ, ನಿಮ್ಮ ಗಂಡಂದಿರು ಎಲ್ಲಿ ಕೂಡ ಸಾಲ ಮಾಡಿ ಇರುವುದಿಲ್ಲ, ಕೆಲವರಿಗೆ ಸಾಲ ಮಾಡುವ ಅಭ್ಯಾಸ ಇರುವುದಿಲ್ಲ. ಆದರೆ ಅವ್ರದ್ದು ಫ್ರೆಂಡ್ಶಿಪ್, ಅವ್ರದ್ದು ಫ್ರೆಂಡ್ಸ್ ಗ್ಯಾಂಗ್ ಉಂಟಲ್ಲ, ಸಾಲ ಮಾಡಬಾರ್ದು ಅಂತ ಹೇಳ್ಕೊಂಡಿಲ್ಲ. ಇವಾಗ ಯಾರು ಕೂಡ ಶ್ಯೂರಿಟಿ ಇಲ್ಲದೆ ಸಾಲ ಕೊಡೋದಿಲ್ಲ. ಎಲ್ಲರಿಗೂ ಗೊತ್ತುಂಟು, ನಿಮಗೆ ಒಂದು 10,000 ಸಾಲ ಬೇಕಾದರೂ ಯಾರಾದರೂ ಶ್ಯೂರಿಟಿ ಅಂದರೆ ಜಾಮೀನು ಕೊಡಬೇಕು ಆಯಿತಾ. ಅಂದರೆ ಅವನು ಕಟ್ಟದಿದ್ದರೆ ನಾನು ಕಟ್ತೇನೆ ಅಂತ ಹೇಳ್ಕೊಂಡು ನಿಮಗೆ ಶ್ಯೂರಿಟಿ ಕೊಡಬೇಕು ಆಯಿತಾ. ಆ ಕಾರಣಕ್ಕೆ ನೀವು
ಫ್ರೆಂಡ್ಸ್ ಯಾವುದೇ ಫ್ರೆಂಡ್ಸ್ ಆಗಲಿ ಅದು ನಿಮಗೆ ಸಂಬಂಧ ಫ್ರೆಂಡ್ಶಿಪ್ಪಿಗಷ್ಟೇ ಸೀಮಿತವಾಗಿರಲಿ. ಹಣಕಾಸಿನ ವಿಷಯದಲ್ಲಿ ಅದರಲ್ಲೂ ಕೂಡ ನೀವು ಜಾಮೀನು ಹಾಕಲಿಕ್ಕೆಲ್ಲ ಹೋಗಬೇಡಿ. ಈಗ ಫಸ್ಟು ಏನು ಮಾಡ್ತಾರಂತ ಹೇಳಿದರೆ, ತಪ್ಪು ತಿಳ್ಕೊಳ್ಬೇಡಿ ನಾನು ಹೀಗೆ ಹೇಳ್ತಿದ್ದೇನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೆಲವರು ನೆಗೆಟಿವ್ ಥಿಂಕಿಂಗ್ ಮಾಡುವವರು ಕೂಡ ಇದ್ದಾರೆ ಆಯಿತಾ. ಅಂದರೆ ಇವಳು ಬೇರೆಯವರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ. ಹೆಲ್ಪ್ ಮಾಡಬಾರ್ದು ಅಂತ ನಾನು ಯಾರಿಗೂ ಕೂಡ ಹೇಳೋದಿಲ್ಲ. ನಿಮ್ಮ ಹತ್ರ ಹಣ ಇದೆಯಾ, ಇವಾಗ ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೊಡಿ, ಬೇಕಾದರೆ ಅವ್ರ ಮೇಲೆ ನಂಬಿಕೆ ಇದ್ದರೆ ಕೊಡಿ. ಅದನ್ನು ಬಿಟ್ಟು ಬೇರೆಯವರಿಂದ ಅಂದರೆ ಬಡ್ಡಿಗೆ ಸಾಲ, ಚಕ್ರ ಬಡ್ಡಿಗೆ ಸಾಲ ಅದನ್ನೆಲ್ಲ ಬೇರೆಯವರಿಗೆ ತಗೊಂಡು ಕೊಡಲಿಕ್ಕೆ ಹೋಗಬೇಡಿ. ನಮಗೆ ಕೂಡ ಈ ಥರ ತೊಂದರೆ ಆಯಿತು, ಆ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ₹1 ಕೂಡ ಸಾಲ ತಗೊಂಡಿರೋದಿಲ್ಲ. ಅವರು ಬೇರೆಯವರದ್ದು ಸಾಲಕ್ಕೆ ನೀವು ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗ್ತೀರಾ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಸರಿಯಾಗಿ ಕಟ್ಕೊಂಡು ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸಾಲವೂ ಕೊಟ್ಟೋದಿಲ್ಲ, ಆಮೇಲೆ ನಿಮಗೆ ಪತ್ತೇ ಇರೋದಿಲ್ಲ, ಅವರು ಆ ಊರೇ ಬಿಟ್ಟು ಹೋಗ್ತಾರೆ ಆಯಿತಾ. ಊರು ಬಿಟ್ಟು ಹೋಗ್ತಾರೆ. ಆಮೇಲೆ ನೀವು ಎಷ್ಟು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡೋದಿಲ್ಲ, ಏನು ಮಾಡಿದ್ರು ಕೂಡ ಅವ್ರು ನಿಮಗೆ ಕೈಗೆ ಸಿಗ್ತಾ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಲ ತೊಗೊಂಡವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಹೋದವನು ಹೋಗಲಿ, ನೀನು ಶ್ಯೂರಿಟಿ ಹಾಕಿದೆಯಲ್ವಾ ಅಂತ ಹೇಳ್ಕೊಂಡು ಶ್ಯೂರಿಟಿ ಹಾಕಿದವ್ರನ್ನ ಹಿಡ್ಕೊಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ₹1 ತಗೊಳ್ದೆ ಯಾರ್ದೋ ಶಾಲಕ್ಕೆ ನಿಮ್ಮ ತಲೆ ಕೊಡಬೇಕಾಗ್ತದೆ. ಆ ಕಾರಣದಿಂದ ಆ ಥರ ತಪ್ಪು ಮಾಡಲಿಕ್ಕೆ ನೀವು ಗಂಡನ ಹತ್ರ, ನಿಮ್ಮ ಗಂಡನಿಗೆ ಒಂದು ಸ್ವಲ್ಪ ಆ ಥರದ್ದೆಲ್ಲ ಅಭ್ಯಾಸ ಇದ್ದರೆ, ಅಂದರೆ ಬರುವಾಗ ಎಲ್ಲರೂ ಒಳ್ಳೆಯವರು, ಅವನೊಂದು ಗ್ಯಾರಂಟಿ ತೀರಿಸ್ತಾನೆ, ಅವನು 100% ತೀರಿಸ್ತಾನೆ ಅಂತ ಹೇಳ್ಕೊಂಡು ನಂಬಿಕೆಯಿಂದನೇ ಶ್ಯೂರಿಟಿಗೆ ಸೈನ್ ಹಾಕಿರ್ತೀರ. ಆಮೇಲೆ ಅದು ನಿಮ್ಮ ತಲೆಗೆ ಬಂದ ನಂತರನೇ ಗೊತ್ತಾಗೋದು. ಆ ಕಾರಣಕ್ಕೆ ಈ ಥರದ್ದೆಲ್ಲ ಏನಾದರೂ ಸಮಸ್ಯೆ ನಿಮ್ಮ ಮನೆಯಲ್ಲಿ ಉಂಟಾ ಅಂತ ಹೇಳ್ಕೊಂಡು ಒಮ್ಮೆ ನೋಡ್ಕೊಳ್ಳಿ. ಎರಡನೇದು ನಮಗೆ ಸಮಸ್ಯೆ ಏನಾಯ್ತು ಅಂತ ಹೇಳಿದರೆ, ಇವಾಗ ನಾನು ಹೇಳಿದೆ ಇದು ನಾವು ಅಡಿಗೆ ಕೆಲಸದವರು ಅಂತ ಹೇಳ್ಕೊಂಡು ಹೇಳಿದೆ. ಅಡಿಗೆ ಅಂದರೆ ಅಡಿಗೆ ಮಾಡುವವರು ಅಂತ. ನಮ್ಮ ಯಜಮಾನರಿಗೆ ಯಾವ ಥರ ಅಂತ ಹೇಳಿದ್ರೆ, ನಂಬಿಕೆ ಜಾಸ್ತಿ ಆಯಿತಾ. ಯಾರಾದರೂ ಒಂದು ಚೂರು ಒಳ್ಳೆಯದು ಮಾಡಿ ಮಾತಾಡಿದ್ರು ಕೂಡಲೇ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಳ್ಳೋದು. ಇದೇ ರೀತಿ ಅವ್ರದ್ದು ನಂಬಿಕೆಯಿಂದನೇ ಉಂಟಲ್ಲ, ಅವ್ರು ನಮಗೆ ಮೋಸ ಮಾಡಿದ್ದಾರೆ ಆಯಿತಾ. ನನಗೆ ಅಲ್ಲ, ನಮ್ಮ ಗಂಡನಿಗೆ ಮೋಸ ಮಾಡಿದ್ದಾರೆ. ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ, ಹಣ ಅಂದರೆ ಕ್ಯಾಟ್ರಿಂಗ್ ಉಂಟಲ್ಲ, ಕ್ಯಾಟ್ರಿಂಗ್ ಬಿಸ್ನೆಸ್ ನಡೆಸ್ತಾ ಇರ್ತಾರಲ್ವ, ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ತರಕಾರಿ ಮಂಡಿ ಅವ್ರದ್ದು, ಅಂದರೆ ಹೊಸದಾಗಿ ಕ್ಯಾಟ್ರಿಂಗ್ ಓಪನ್ ಮಾಡುವವರಿಗೆ ತರಕಾರಿ ಅವ್ರದ್ದು ಗುರ್ತಾ ಇರೋದಿಲ್ಲ, ತೆಂಗಿನಕಾಯಿ ಅವ್ರದ್ದು ಗುರ್ತಾ ಇರೋದಿಲ್ಲ, ದಿನಸಿ ಅವ್ರದ್ದು ಗುರ್ತಾ ಇರೋದಿಲ್ಲ. ಅದನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ಪರಿಚಯದವರಿದ್ದರೆ ಉಂಟಲ್ಲ ಅಂಥವ್ರ ಹತ್ರ ಹೇಳ್ತಾರೆ. ಏನಂತ ಹೇಳಿದ್ರೆ, ನಿಮಗೆ ಯಾರಾದರೂ ತರಕಾರಿಯವರು ಗುರ್ತಾ ಇದ್ದರೆ ನಮಗೆ ಹೇಳಿ, ತೆಂಗಿನಕಾಯಿಯವರು ಗುರ್ತಾ ಇದ್ದರೆ ಹೇಳಿ, ದಿನಸಿ ಕೊಡುವವರು ಗುರ್ತಾ ಇದ್ದರೆ ಹೇಳಿ, ನಾನು ಆಮೇಲೆ ಹಣ ಕೊಡ್ತೇನೆ, ನಾನು ಸಾಲದ ರೂಪದಲ್ಲಿ ತಗೊಳ್ತೇನೆ. ತರಕಾರಿ ಆಗಲಿ, ದಿನಸಿ ಆಗಲಿ, ತೆಂಗಿನಕಾಯಿ ಆಗಲಿ, ಅದನ್ನೆಲ್ಲ ನಾನು ಸಾಲದ ರೂಪದಲ್ಲಿ ತಗೊಳ್ತೇನೆ, ಆಮೇಲೆ ಕೊಡ್ತೇನೆ ಅಂತ. ಹಾಗೆ ಮಾಡಿ ನಮ್ಮ ಯಜಮಾನರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪಾಪ ಅವರಿಗೆ ಗೊತ್ತಿಲ್ಲ, ಅವರು ಎಲ್ಲ ಬೆಳ್ಳಗಿರೋದೆಲ್ಲ ಹಾಲು ಅಂತ ಹೇಳ್ಕೊಂಡೆ ನಂಬುವವರು ಆಯಿತಾ. ಆ ಕಾರಣದಿಂದ ₹3 ಲಕ್ಷ ನಮ್ಮ ತಲೆ ಮೇಲೆ ಬಿದ್ದಿದೆ. ಆ ಕಾರಣದಿಂದ ನಿಮಗೆ ಮನೆಯಲ್ಲಿ ಆ ಥರದ್ದು ತೊಂದರೆ ಇದ್ದರೂ ಕೂಡ, ಅಂದರೆ ಅಡುಗೆ ಸಮಸ್ಯೆ ಅಂತ ಹೇಳ್ಕೊಂಡಲ್ಲ ಆಯಿತಾ, ಅಂದರೆ ಅಡುಗೆ ಕೆಲಸದಿಂದನೇ ಅಂತ ಹೇಳ್ಕೊಂಡಲ್ಲ, ಬೇರೆಯವರಿಗೆ ಉಂಟಲ್ಲ ಸಹಾಯ ಮಾಡಲಿಕ್ಕೆ ಹೋಗುವಾಗ 4 ಸಲ ಆಲೋಚನೆ ಮಾಡಿ ಅಂತ. ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ನಮ್ಮ ಯಜಮಾನರು ಇಲ್ಲೇ ಆಯಿತಾ ವಿದ್ಯಾಪೀಠದಲ್ಲಿ, ಅಂದರೆ ನಾವು ಇರೋದು ಏರಿಯಾ ನಾನು ಹೇಳೋದಿಲ್ಲ, ವಿದ್ಯಾಪೀಠದಲ್ಲಿ ತರಕಾರಿ ಮಂಡಿ ಮತ್ತು ತೆಂಗಿನಕಾಯಿಯವ್ರದ್ದು ಪರಿಚಯ ಮಾಡಿ ಕೊಟ್ಟರು ಆಯಿತಾ. ಅಂದರೆ ನಮ್ಮ ಯಜಮಾನರು ಮುಂಚೆದು ತುಂಬ ವರ್ಷದಿಂದ, ಅಂದರೆ 15-16 ವರ್ಷದಿಂದ ಅದೇ ಜಾಗದಲ್ಲಿ ತರಕಾರಿ ತೊಗೊಳ್ತಿದ್ರು, ತೆಂಗಿನಕಾಯಿ ತೊಗೊಳ್ತಾ ಇದ್ರು. ಅವರಿಗೆ ತುಂಬ ಪರಿಚಯ ಉಂಟು. ಆ ಕಾರಣದಿಂದ ಇವರಿಗೆ ಕೊಟ್ಟರು ಆಯಿತಾ. ತರಕಾರಿ ವಿದ್ಯಾಪೀಠದಲ್ಲಿ, ತೆಂಗಿನಕಾಯಿ ಕೂಡ ಹಾಗೆ. ಆಮೇಲೆ ನಾವು ಮಾಮೂಲಿಯಾಗಿ ಇದು ಎಲ್ಲಿ ಅಂಗಡಿಯಲ್ಲಿ ತೊಗೊಳ್ತೇವೆ ನೋಡಿ, ಅಂದರೆ ದಿನಸಿ ತೊಗೊಳ್ತೇವೆ ನೋಡಿ, ಅವ್ರದ್ದು ಕೂಡ ಪರಿಚಯ ಮಾಡಿ ಕೊಟ್ಟರು. ಆ ಪುಣ್ಯಾತ್ಮ ಎಂತ ಮಾಡಿದ ಅಂತ ಹೇಳಿದರೆ, ತಗೊಂಡವನು ಎಂತ ಮಾಡಿದ ಅಂತ ಹೇಳಿದರೆ, ಯಾರಿಗೂ ಕೂಡ ಹಣ ಕೊಡಲಿಲ್ಲ. ಆಮೇಲೆ ಏನು ಮಾಡಿದ, ಅಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅಂದರೆ ಹುಡುಗರು ಇರ್ತಾರೆ ನೋಡಿ ಕ್ಯಾಟ್ರಿಂಗಲ್ಲಿ, ಅವರಿಗೂ ಕೂಡ ಸಂಬಳ ಕೊಡಲಿಲ್ವಂತೆ ಆಯಿತಾ. ಇವನು ಏನು ಮಾಡಿದ, ಲಾಸ್ ಆಯಿತು. ಅಂದರೆ ಕೆಲವರಿಗೆ ಬಿಸ್ನೆಸ್ದು ಐಡಿಯಾನೇ ಇರೋದಿಲ್ಲ, ಈ ಬಿಸ್ನೆಸ್ ಹೇಗೆ ಮಾಡಬೇಕು ಅದೆಲ್ಲ ಏನೂ ಇರೋದಿಲ್ಲ. ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ, ಅವರಿಂದ ಒಳ್ಳೆಯದಾಗಿದೆ ಅವರಿಗೆ, ನಾವು ಕೂಡ ಮಾಡುವ ಅಂತ ಹೇಳ್ಕೊಂಡು ಒಂದೇ ಸಲ ಹೋಗ್ತಾರೆ ಆಯಿತಾ. ಆಮೇಲೆ ಹಣ ಕಳ್ಕೊಳ್ತಾರೆ. ಆ ಕಾರಣಕ್ಕೆ ಇವರು ಕೂಡ ಹಾಗೆ, ಅವರಿಗೆ ಅದರದ್ದು ಎಂಥ ಸಹ ನಾಲೆಜ್ ಇಲ್ಲ, ಬಿಸ್ನೆಸ್ ಬಗ್ಗೆ ಎಂಥ ಸಹ ನಾಲೆಜ್ ಇಲ್ಲ. ಎಲ್ಲ ತಗೊಂಡು ಎಲ್ಲ ಅಡುಗೆ ಮಾಡಿದ್ರು, ಹಾಗೆ ಲಾಸ್ ಆಯಿತು. ಅವನು ಹೋದವನು ಏನು ಮಾಡಿದ, ಹೋದವನು ಇಲ್ಲ ಆಯಿತಾ. ಆಮೇಲೆ ಏನು ಮಾಡಿದ ಅಂತ ಹೇಳಿದ್ರೆ, ನನ್ನ ಗಂಡನನ್ನು ಹಿಡ್ಕೊಂಡ್ರು ಅವರು. ತರಕಾರಿ ನಿನ್ನ ಮುಖ ನೋಡಿ ತರಕಾರಿ ಕೊಟ್ಟಿದ್ದೇನೆ ಆಯಿತಾ, ದಿನಸಿ ಹಾಗೆ, ತೆಂಗಿನಕಾಯಿ ಹಾಗೆ, ನಿಮ್ಮ ಮುಖ ನೋಡಿಕೊಂಡು ಕೊಟ್ಟಿದ್ದೇನೆ ಆಯಿತಾ. ನಮಗೆ ಅವ್ರದ್ದು ಇಷ್ಟು ಹಣ ಬರಬೇಕು ಅಂತ ಹೇಳ್ಕೊಂಡು ಹೇಳಿದರೆ, ಪುಣ್ಯಕ್ಕೆ ಅವರು ನಮ್ಮ ಪರಿಚಯದವರಾಗಿರೋ ಕಾರಣಕ್ಕೆ ಉಂಟಲ್ಲ, ನಮಗೆ ತಿಂಗಳಿಗೆ ಹಣ ಕೊಡುವ ಹಾಗೆ ಒಪ್ಕೊಂಡ್ರು ಆಯಿತಾ. ತಿಂಗಳಿಗೆ ₹20,000 ಲೆಕ್ಕದಲ್ಲಿ ಕೊಡಿ, 33 ಲಕ್ಷ ಆಯಿತಾ. 3 ಲಕ್ಷ ಅಂತ ಹೇಳಿದರೆ ದೊಡ್ಡ ಅಮೌಂಟ್ ಅಲ್ವಾ.
ಯಾರೋ ತಿಂದು ಯಾರೋ ತೇಗಿ ಹೋಗಿದ್ದು, ಯಾರ್ದೋ ತಲೆ ಮೇಲೆ ಬಿದ್ದಿದೆ ಸಾಲದ ಹೊರೆ, ಆ ಕಾರಣಕ್ಕೆ ಹೇಳಿದ್ದು. ಅದನ್ನು ತೆಂಗಿನಕಾಯಿಯವರಿಗೂ ನಾವೇ ಕೊಡಬೇಕು, ತರಕಾರಿಯವರಿಗೂ ನಾವು ಕೊಡಬೇಕು, ದಿನಸಿಯವರಿಗೆ ನಾವೇ ಕೊಡಬೇಕು. ಈ ಥರದ್ದು ಕೆಲವರು ಗಂಡಸರು ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು. ಏನಂತ ಹೇಳಿದರೆ, ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅವರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲು ಹಾಕೊಳ್ಳುವವರು ಕೂಡ ಇರ್ಬೋದು. ಆ ಕಾರಣಕ್ಕೆ ಇಂಥದ್ದೆಲ್ಲ ನಿಮ್ಮ ಮನೆಯಲ್ಲಿ ಉಂಟಾ ಅಂತ ಹೇಳ್ಕೊಂಡು ಒಂದು ಸಲ ಪರೀಕ್ಷೆ ಮಾಡಿ. ಇವಾಗ ನಾನು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ನಿಮಗೆ. ಏನಂತ ಹೇಳಿದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು, ನೀವು ತಿಂಗಳ ಪೂರ್ತಿ ಉಂಟಲ್ಲ ದುಡಿತೀರಾ ಆಯಿತಾ, ತಿಂಗಳ ಪೂರ್ತಿ ದುಡಿದ್ರೂ ಕೂಡ ನಿಮ್ಮ ಹತ್ರ ಹಣ ಉಳಿತಾಯ ಆಗೋದಿಲ್ಲ. ನಿಮಗೆ ಸ್ವಲ್ಪ ಹಣ ಕಡಿಮೆ ಸಂಬಳದ ಹಣ ಉಂಟು, ಸ್ವಲ್ಪ ಜಾಸ್ತಿ ಸಂಬಳದ ಹಣ ಬರಬೇಕು. ಆ ಥರದ್ದೆಲ್ಲ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದು ಅಮಾವಾಸ್ಯೆ ದಿವಸ ಮಾಡಬೇಕು ಆಯಿತಾ. ಅಮಾವಾಸ್ಯೆ ದಿವಸ ಮಾಡಿ ನೋಡಿ. ನೀವು ತಿಂಗಳು ಪೂರ್ತಿ ದುಡಿತೀರಾ, ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ಎಲ್ಲ ಕೂಡ ದುಡಿತೀರಾ, ಆದರೂ ಕೂಡ ನಿಮಗೆ ಹಣದ ಸಮಸ್ಯೆ ಆಗ್ತಾ ಉಂಟು ಅಂದರೆ ಅಮಾವಾಸ್ಯೆ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ಲೇಟ್ ತಗೊಳ್ಳಿ ಆಯಿತಾ. ಒಂದು ಪ್ಲೇಟ್ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಹಿತ್ತಾಳೆದು ಆಗಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ಲೇಟ್ ಮೇಲೆ ಇದು ನಿಮ್ಮ ಹತ್ರ ಪಿಂಗಾಣಿದು ಉಂಟಲ್ಲ, ಪಿಂಗಾಣಿದು ಬೌಲ್ ಇದ್ದರೆ ಪಿಂಗಾಣಿ ಬೌಲ್ ಯೂಸ್ ಮಾಡಿ, ಗಾಜಿನ ಬೌಲ್ ಇದ್ದರೆ ಗಾಜಿನ ಬೌಲ್ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮಣ್ಣಿದು ಮಡಕೆ ಬೇಕಾದರೆ ಯೂಸ್ ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಮಣ್ಣಿನ ಮಡಕೆ ಉಂಟಲ್ಲ ಹಾಗೆ ಡೈರೆಕ್ಟಾಗಿ ಮನೆ ಒಳಗಡೆ ತೊಗೊಂಬರ್ಲಿಕ್ಕಿಲ್ಲ. ಪುಟ್ಟ ಮಣ್ಣಿನ ಮಡಕೆಯನ್ನು ಆಗಲಿ ದೊಡ್ಡದಾಗಲಿ ಯಾವುದೇ ಆಗಲಿ, ಮಣ್ಣಿನ ಮಡಕೆಯನ್ನು ಡೈರೆಕ್ಟ್ ಮನೆ ಒಳಗಡೆ ತರಲಿಕ್ಕಿಲ್ಲ. ನೀವು ತರೋದಕ್ಕಿಂತ ಮುಂಚೆ ಉಂಟಲ್ಲ ಅದಕ್ಕೆ ಒಂದು ಇಂಟು ಮಾರ್ಕ್ ಆಯಿತಾ, ಇಂಟು ಮಾರ್ಕನ್ನು ಬರೆದು ಆಮೇಲೆ ಮನೆ ಒಳಗಡೆ ತರಬೇಕು. ಹಾಗೆ ಖಾಲಿ ಮಡಕೆಯನ್ನು ತರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಪಿಂಗಾಣಿ ಬೌಲಲ್ಲೇ ತೋರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಬೇಕಾದರೆ ನೀವು ಗಾಜು ಬೇಕಾದರೆ ಯೂಸ್ ಮಾಡ್ಬೋದು, ಅಥವಾ ಮಣ್ಣಿಂದು ಬೇಕಾದರೆ ಯೂಸ್ ಮಾಡ್ಬೋದು. ಸ್ಟೀಲ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ತಾಮ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಹಿತ್ತಾಳೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಇದಕ್ಕೆ ನೋಡಿ ನಾನು ಒಂದು ಪ್ಲೇಟಲ್ಲಿ ಅರಶಿನ ತೊಗೊಂಡಿದ್ದೇನೆ. ಅರಶಿನ ತೊಗೊಂಡು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಆಯಿತಾ, ಹಾಲೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಹಾಲು ಮಿಕ್ಸ್ ಮಾಡಿದರೆ ಅದು ಚಿಕ್ಕ ಚಿಕ್ಕ ನೊಣಗಳದ್ದು ಸಮಸ್ಯೆ ಬರ್ತದೆ. ನೊಣದ ಸಮಸ್ಯೆ ಬರೋದ ಕಾರಣಕ್ಕೆ, ಅಂದರೆ ಅದು ಸ್ವಲ್ಪ ಹಾಲು ವಾಸನೆ ಬರ್ತದಲ್ವ, ಆ ಕಾರಣದಿಂದ ನೀವು ನೀರನ್ನೇ ಇದರಲ್ಲಿ ಚೆಂದ ಮಾಡಿ ಆಯಿತಾ. ನಂದು ಉಲ್ಟಾ ಕಾಣಿಸ್ತಾ ಉಂಟು ನಿಮಗೆ, ಇದು ರೈಟ್ ಹ್ಯಾಂಡ್ ಆಯಿತಾ, ಇದು ರೈಟ್ ಹ್ಯಾಂಡ್ ಅಂದರೆ ಬಲಗೈ, ನಿಮಗೆ ಎಡಕೈ ಥರ ಕಾಣಿಸ್ತಾ ಇರ್ತದೆ, ಕಮೆಂಟ್ ಮಾಡ್ತಾರೆ, ಆ ಕಾರಣಕ್ಕೆ ಹೇಳಿದ್ದು. ನಾನು ಬಲಗೈಯಲ್ಲೇ ಇದನ್ನು ಅರಶಿನ ಪುಡಿಯನ್ನು ಕಲಿಸ್ಕೊಳ್ತಾ ಇದ್ದೇನೆ ನೋಡಿ. ಈ ಥರ ನೀರು ಹಾಕಿ ಚೆಂದ ಮಾಡಿ ಅರಶಿನವನ್ನು ಹೀಗೆ ಕಲಿಸ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಅರಿಶಿನವನ್ನು ನಾನು ಈ ಪಿಂಗಾಣಿ ಬೌಲ್ಗೆ ಆಯಿತಾ, ನಿಮ್ಮ ಹತ್ರ ಗಾಜಿದಿದ್ರೆ ಗಾಜಿಗೆ, ಇಲ್ಲ ಅಂತ ಹೇಳಿದರೆ ಮಡಿಕೆ ಆದರೆ ಮಡಿಕೆಗೆ, ಅಂದರೆ ಮಣ್ಣಿನ ಪಾತ್ರೆ ಆದರೆ ಮಣ್ಣಿನ ಪಾತ್ರೆಗೆ ನೀವೇನು ಮಾಡಿ ಚೆಂದ ಮಾಡಿ ಅದಕ್ಕೆ ಅರಿಶಿನವನ್ನು ಹಚ್ಚಬೇಕು. ನೋಡಿ ಈ ಥರ ಸುತ್ತ ಅರಿಶಿನವನ್ನು ಹೀಗೆ ಹಚ್ಚಿ ನೋಡಿ. ಈ ಥರ ಹಚ್ಚಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ನೀವು ಅರಶಿನ ಮತ್ತು ಕುಂಕುಮದ ಬೊಟ್ಟನ್ನು ಇಡಲಿಕ್ಕೆ ಉಂಟು. ನೀವು ಬೇಕಾದರೆ ಇಲ್ಲಿ ಕೆಳಗಡೆ ಬೇಕಾದರೆ ಈ ಥರ, ಅಂದರೆ ಈ ಜಾಗದಲ್ಲಿ ಬೇಕಾದರೆ ಬೊಟ್ಟನ್ನು ಇಡ್ಬೋದು, ಇಲ್ಲ ಅಂತ ಹೇಳಿದರೆ ಮೇಲ್ಗಡೆ ಆದರೂ ಕೂಡ ಪರವಾಗಿಲ್ಲ. ನಾನು ಇಲ್ಲಿ ಮೇಲ್ಗಡೆ ಇಡ್ತಾ ಇದ್ದೇನೆ ನೋಡಿ. ಈ ಥರ ನಾನು ಇಲ್ಲಿ ಅರಶಿನವನ್ನು ಹಾಕಿದ್ದೇನೆ, ಅದಕ್ಕೆ ನಾನು ಕುಂಕುಮವನ್ನು ಆಯಿತಾ, ಉಂಗುರದ ಬೆರಳು ಆಯಿತಾ. ನಾನು ಆವಾಗನೇ ಹೇಳಿದೆ ಇದು ನಂದು ರೈಟ್ ಹ್ಯಾಂಡ್, ನಿಮಗೆ ಇದು ಕ್ಯಾಮರಾದಲ್ಲಿ ಆ ಥರ ಕಾಣಿಸ್ಬೋದು ವಿಡಿಯೋದಲ್ಲಿ, ಆದರೆ ನಾನು ರೈಟ್ ಹ್ಯಾಂಡೇ ಉಪಯೋಗಿಸ್ತಿದ್ದೇನೆ, ಅಂದರೆ ಬಲಕೈಯೇ ಉಪಯೋಗಿಸ್ತಿದ್ದೇನೆ ನೋಡಿ. ಈ ಥರ ಉಂಗುರದ ಬೆರಳಿನಿಂದ ನೀವು ಅರಶಿನ ಇಟ್ಟಿದ್ದೆ ನೋಡಿ, ಆ ಜಾಗದಲ್ಲಿ ಕುಂಕುಮವನ್ನು ಹೀಗೆ ಹಚ್ತಾ ಬನ್ನಿ ನೋಡಿ. ಇದನ್ನು ಹಚ್ಚಿ ಆದ ನಂತರ ಉಂಟಲ್ಲ, ನೀವು ಒಳಗಡೆ ಏನು ಹಚ್ಚಲಿಕ್ಕಿಲ್ಲ ಆಯಿತಾ, ಅರಶಿನ ಕುಂಕುಮ ಯಾವುದು ಕೂಡ ಹಚ್ಚಲಿಕ್ಕಿಲ್ಲ, ಹಾಗೆ ಖಾಲಿ ಬಿಡಬೇಕು ನೋಡಿ. ಈ ಕೆಲಸ ಮಾಡಲಿಕ್ಕೆ ನೀವು ಕಲ್ಲುಪ್ಪು ಯೂಸ್ ಮಾಡಲಿಕ್ಕೆ ಉಂಟು, ಅಂದರೆ ನಿಮಗೆ ಕಲ್ಲುಪ್ಪು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳಿದೆ ನಾನು. ಮತ್ತು ಹಣವನ್ನು ಆಕರ್ಷಣೆ ಮಾಡುವ ಶಕ್ತಿ ಕೂಡ ಕಲ್ಲುಪ್ಪಿಗೆ ಇದೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ಕೂಡ ಕಲ್ಲುಪ್ಪಿನಿಂದ ಹೋಗ್ತದೆ. ಮತ್ತು ನಿಮಗೆ ಹಣದ ಸಮಸ್ಯೆ ಕೂಡ ಇದ್ದರೂ ಕೂಡ ಹೋಗ್ತದೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಕಲ್ಲುಪ್ಪು ನಿಮಗೆ ಪರಿಹಾರ ಸಿಗ್ತದೆ, ಪರಿಹಾರ ಕೊಡ್ತದೆ. ಆ ಕಾರಣದಿಂದಲೇ ಕಲ್ಲುಪ್ಪನ್ನೇ ಯೂಸ್ ಮಾಡಿ, ನಿಮಗೆ ಪೌಡ್ರ್ ಉಪ್ಪಾಗೋದಿಲ್ಲ. ಮತ್ತು ಅಡುಗೆಗೆ ಬಳಸ್ತೀರ ನೋಡಿ, ಅಡುಗೆಗೆ
ಅಡುಗೆಗೆ ಬಳಸುವ ಕಲ್ಲುಪ್ಪನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ಕೊಂಡೆ ನೀವು ಒಂದು ಬೇರೆಯೇ ಉಪ್ಪನ್ನು, ಒಂದು ಉಪ್ಪಿನ ಪ್ಯಾಕೆಟನ್ನು ತೊಗೊಂಡು ಬಂದಿಡಿ. ಇದು ಅಮಾವಾಸ್ಯೆ ದಿವಸ ಒಂದು ಸಲ ಮಾಡಿದರೆ ಸಾಕಾಗ್ತದೆ ಆಯಿತಾ. ಪ್ರತಿ ಅಮಾವಾಸ್ಯೆ ದಿವಸ ಒಂದು ಸಲ ಮಾಡಿದರೆ ಸಾಕಾಗ್ತದೆ. ಆಮೇಲೆ ಪ್ಯಾಕೆಟಲ್ಲಿ ಉಪ್ಪು ಉಳಿದಿದ್ರೆ ಏನು ಮಾಡಿ ಅಂತ ಹೇಳಿದರೆ ಇನ್ನೊಂದು ಸಲಕ್ಕೆ ಬೇಕಾದರೆ ಅದನ್ನು ಯೂಸ್ ಮಾಡಬಹುದು. ನೀವೇನು ಮಾಡಿ ಅಂತ ಹೇಳಿದರೆ ಇದರಲ್ಲಿ ಮುಕ್ಕಾಲು ಅಷ್ಟು ತುಂಬುವಷ್ಟು ಆಯಿತಾ, ಫುಲ್ ಹಾಕಬೇಡಿ, ಫುಲ್ ಹಾಕೋದು ಬೇಡ, ಮುಕ್ಕಾಲು ತುಂಬುವಷ್ಟು ಕಲ್ಲುಪ್ಪನ್ನು ಇದಕ್ಕೆ ಹಾಕಬೇಕು. ನೋಡಿ, ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ ನಿಮ್ಮದು ವಿಡಿಯೋ ಕಟ್ ಮಾಡಿ ಯಾಕೆ ಹಾಕ್ತೀರಾ, ಒಂದೇ ಸಲಕ್ಕೆ ಯಾಕೆ ಹೇಳೋದಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ ನಮ್ಮದು ಇಲ್ಲಿ ಬಿಲ್ಡಿಂಗಲ್ಲಿ ಉಂಟಲ್ಲ 9 ಮನೆಗಳು ಉಂಟು. ಕೆಲವರು ಮನೆಯಲ್ಲಿ ಮಕ್ಕಳೆಲ್ಲ ಅಳ್ತಾ ಇರ್ತಾರೆ, ಅಂದರೆ ಕೂಗುದು ಉಂಟಲ್ಲ, ಕೂಗ್ತಾರೆ, ಮಕ್ಕಳೆಲ್ಲ ಕೂಗ್ತಾರೆ. ಆಮೇಲೆ ದೊಡ್ಡವರೆಲ್ಲ ಸ್ವಲ್ಪ ಅಂದರೆ ಗೊತ್ತುಂಟಲ್ಲ, ತುಂಬ ಮನೆ ಇದ್ದರೆ ಹೇಗಿರ್ತದೆ ಅಂತ ಹೇಳ್ಕೊಂಡು ಅದೆಲ್ಲ ಸ್ವಲ್ಪ ಶಬ್ದ ಎಲ್ಲ ಕೇಳಿಸ್ತಾ ಇರ್ತದೆ. ಆ ಕಾರಣದಿಂದ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಅದೆಲ್ಲ ನಿಮಗೆ ಕೇಳಿಸ್ಬಾರ್ದು ಅಂತ ಹೇಳ್ಕೊಂಡು ಆದರೆ ನಾನು ಅಷ್ಟು ತನಕ ಅವ್ರದ್ದು ಎಲ್ಲ ಸ್ಟಾಪ್ ಆಗೋ ತನಕ ನಾನು ಕೂಡ ವೆಯ್ಟ್ ಮಾಡಿ ಕೂತ್ಕೊಳ್ಳೋದು ಆಯಿತಾ. ಅವ್ರದ್ದು ಸ್ಟಾಪ್ ಆಯ್ತು ಅಂತ ಹೇಳುವಾಗ ನಾನು ನನ್ನದು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕೆ ಅದು ಆ ಕಾರಣಕ್ಕೆ ನಿಮಗೆ ಹಾಗೆ ಎಣಿಸ್ತದೆ, ಕಟ್ ಮಾಡಿ ತುಂಬ ಸಲ ಕಟ್ ಮಾಡಿ ಮಾಡ್ತೇನೆ ಅಂತ. ಈ ಥರ ನಮಗೆ ಅಂದರೆ ಈ ಥರ ತುಂಬ ಮನೆ ಇರುವ ಕಾರಣಕ್ಕೆ ಆ ಥರ ಜಾಗದಲ್ಲಿ ಇದ್ದವರಿಗೆ ಗೊತ್ತಿರ್ತದೆ, ಒಂದು ಮನೆಯಲ್ಲಿ ಸ್ಟಾಪ್ ಆಯ್ತು ಅನ್ನುವಾಗ ಇನ್ನೊಂದು ಮನೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಆ ಕಾರಣದಿಂದ ಆಯಿತಾ. ನೋಡಿ, ಇದರಲ್ಲಿ ಮುಕ್ಕಾಲು ಉಪ್ಪನ್ನು ತುಂಬಿದ್ದೇನೆ ಆಯಿತಾ, ಫುಲ್ ತುಂಬಲಿಕ್ಕಿಲ್ಲ, ಮುಕ್ಕಾಲು ತುಂಬಿದ್ದೇನೆ. ಇವಾಗ ನಾನು ಇದಕ್ಕೆ ಅರಶಿನ ಮತ್ತು ಕುಂಕುಮವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀವೇನು ಮಾಡಿ ಅಂತ ಹೇಳಿದರೆ 1 ಚಿಟಿಕೆ ಆಯಿತಾ, 1 ಚಿಟಿಕೆ ಕುಂಕುಮ, ಆಮೇಲೆ 1 ಚಿಟಿಕೆ ಅರಶಿನವನ್ನು ಇದಕ್ಕೆ ಹಾಕಿ. ನೀವು ದೇವರಿಗೆ ಯೂಸ್ ಮಾಡ್ತಾರಲ್ಲ ಅದೇ ಕುಂಕುಮವನ್ನೇ ಯೂಸ್ ಮಾಡಿ. ಮತ್ತು ಬೇರೆ ಹೊರಗಡೆ ಅಂದರೆ ಮುತ್ತೈದೆಗೆ ಕೊಟ್ಟಿರಲಿಕ್ಕೆ ಅಂತ ಹೇಳ್ಕೊಂಡು ಹೊರಗಡೆ ತೆಗಿತೀರಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಮಡಿಯಿಂದ ಮಾಡಬೇಕು ಆಯಿತಾ. ಮತ್ತು ನಾನ್ ವೆಜ್ ತಿಂದೇ ಮಾಡಿದರೆ ಉತ್ತಮ. ನಾನ್ ವೆಜ್ ತಿನ್ನುವವರಾಗಿದ್ದರೆ ನಾನ್ ವೆಜ್ ಆ ದಿವಸ ಒಂದು ಅಮಾವಾಸ್ಯೆ ದಿವಸ ಒಂದು ನಾನ್ ವೆಜ್ ತಿನ್ನುವುದನ್ನು ಬಿಟ್ಟು ಆ ದಿವಸ ಈ ಕೆಲಸ ಮಾಡೋದು ಉತ್ತಮ ಅಂತ. ನಾನ್ ವೆಜ್ ಎಲ್ಲ ತಿಂದು ಕೆಲವೊಂದು ಮಂತ್ರ ಪಠನೆ ಕೂಡ ಮಾಡಬಾರ್ದು, ಕೆಲವೊಂದು ದೇವರ ಪೂಜೆ ಕೂಡ ಮಾಡಬಾರ್ದು, ಕೆಲವೊಂದು ಅಂದರೆ ನೀವು ಮಾಡಲಿಕ್ಕೆ ಹೋದರೆ ಅದು ನಿಮಗೆ ಉಲ್ಟಾ ಹೊಡೆಯುವ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ಇರುವ ವಿಷಯ ನಾನು ಹೇಳಬೇಕು. ನಾನ್ ವೆಜ್ ತಿಂದ ದಿವಸ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಅಮಾವಾಸ್ಯೆ ದಿವಸ ನಾನ್ ವೆಜ್ ತಿನ್ನಲಿಕ್ಕೆ ಹೋಗಬೇಡಿ ಆಯಿತಾ. ನಾನ್ ವೆಜ್ ತಿಂದೇ ಇರುವ ದಿವಸ ಇದನ್ನು ಅಮಾವಾಸ್ಯೆ ದಿವಸ ಮಾಡಿ. ಇದರಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಆ ಕಾರಣಕ್ಕೆ ನೋಡಿ, ಇವಾಗ ನಾನು ಅರಶಿನ ಮತ್ತು ಕುಂಕುಮವನ್ನು ಉಪ್ಪಿನ ಮೇಲೆ ಇಟ್ಟಿದ್ದೇನೆ. ನೋಡಿ, ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಸಂಬಳ ಬಂದಿರೋದು ಹಣ ಇರ್ತದೆ ಅಲ್ವಾ, ನಿಮಗೆ ಹಣ ಬಂದಿರ್ತದೆ ಎಲ್ಲಿಂದಾದರೂ, ನೀವು ಬಿಸ್ನೆಸ್ ಮಾಡುವವರಾಗಿದ್ದರೆ ಬಿಸ್ನೆಸ್ ಜಾಗದಿಂದ ಅಥವಾ ಸಂಬಳದ ರೂಪದಲ್ಲಿ ಹಣ ಬಂದಿರ್ತಲ್ಲ, ಅದನ್ನು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಎಷ್ಟೇ ಆಯಿತಾ. ನಾನು ಇಲ್ಲಿ 501 ಇಡ್ತಾ ಇದ್ದೇನೆ. ನೀವು 501 ಇಡಬೇಕಂತ ಇಲ್ಲ, ನೀವು ಬೇಕಾದರೆ 11 ರೂಪಾಯಿ ಬೇಕಾದರೂ ಇಡ್ಬೋದು. ಯಾಕಂತ ಹೇಳಿದರೆ ಎಲ್ಲ ಹಣವನ್ನು ನಾವು ಇದಕ್ಕೆ ಇಟ್ಟರೆ ಉಂಟಲ್ಲ, ನಿಮಗೆ ಖರ್ಚು ಮಾಡಬೇಕಲ್ವಾ, ಮನೆಗೆ ಐಟಮ್ಸ್ ಎಲ್ಲ ತರಬೇಕು, ಎಲ್ಲದು ತರಬೇಕಲ್ಲ. ಆ ಕಾರಣಕ್ಕೆ ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ, ಬೆಸ ಸಂಖ್ಯೆಯಲ್ಲಿ ಇಡಿ, ಸಮ ಸಂಖ್ಯೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ ಆಯಿತಾ. 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ, ಈ ಸಂಖ್ಯೆಯಲ್ಲಿ ಇಡಿ. ಬರೀ ಅದರ ಜೊತೆಗೆ 1 ರೂಪಾಯಿ ಹಣ್ಣು ಸೇರಿಸಿದರೆ ಆಯಿತು. ಏನು ಮಾಡಿ ಅಂತ ಹೇಳಿದರೆ ಇದನ್ನು ನೋಡಿ, 500 ರೂಪಾಯಿ ನಾನು ತೊಗೊಂಡಿದ್ದೇನೆ ನೋಡಿ. ಇದನ್ನು ಈ ರೀತಿಯಲ್ಲಿ 4 ಫೋಲ್ಡ್ ಮಾಡಿ ಅದರ ಮೇಲೆ ನಾನು ಇಲ್ಲಿ 1 ರೂಪಾಯಿ ಕಾಯಿನನ್ನು ಇಟ್ಟು ಇಲ್ಲಿ ಇಟ್ಟಿದ್ದೇನೆ ನೋಡಿ. ಹೀಗೆ ಇಡಲಿಕ್ಕೆ ಆಯಿತಾ. ಅಂದರೆ ನೀವು ತೊಗೊಂಡಿದ್ದೀರಿ ನೋಡಿ ಆ ಬೌಲಲ್ಲಿ ಹೀಗೆ ಇಡಲಿಕ್ಕೆ. ಅದ್ರ ನಂತರ ಒಂದು ಹೂವನ್ನು ಬೇಕಾದರೆ ಇಡ್ಬೋದು, ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ಬಿಡ್ಬೋದು. ಹೂವನ್ನು ಇಡಲೇಬೇಕು ಅಂತ ಹೇಳ್ಕೊಂಡಿಲ್ಲ, ಹಾಗೆ ಬೇಕಾದರೆ ಬಿಡ್ಬೋದು. ಇದನ್ನು ಏನು ಮಾಡಿ ಅಂತ ಹೇಳಿದರೆ ಸಾಯಂಕಾಲದ ಸಮಯದಲ್ಲಿ ಮಾಡಿ ಆಯಿತಾ. ಸೂರ್ಯ ಅಸ್ತ ಆದ ನಂತರ ಅಮಾವಾಸ್ಯೆ ದಿವಸ ಮಾಡಬೇಕು. ಇದು ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ತೊಗೊಂಡು ಹೋಗಿ ನೀವು ದೇವರ ಮನೆಯಲ್ಲಿ ಬೇಕಾದರೆ ಇಡ್ಬೋದು ಇದನ್ನು, ಇಲ್ಲ ಅಂತ ಹೇಳಿದ್ರೆ ಬೀರುವಲ್ಲಿ ಕೂಡ ಇಡ್ಬೋದು. ನಿಮ್ಮ ಮನೆಯವರು ಬಿಟ್ಟು ಆಯಿತಾ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅವರನ್ನು ಬಿಟ್ಟು ಇದನ್ನು ಈ ಕಾರ್ಯ ಮಾಡುವುದು ಅಥವಾ ಈ ತಂತ್ರ ಮಾಡುವುದು ಬೇರೆಯವರು ನೋಡಬಾರ್ದು ಆಯಿತಾ. ಅಂದರೆ ಹೊರಗಿನಿಂದ ಯಾರಾದರೂ ಬಂದಿರ್ತಾರೆ, ನಿಮ್ಮದು ರಿಲೇಟಿವ್ಸ್ ಬಂದಿರ್ತಾರೆ, ಇಲ್ಲದಿದ್ದರೆ ಅಕ್ಕಪಕ್ಕದ ಮನೆಯವರು ಬಂದಿರ್ತಾರೆ, ಅವರ ಎದುರುಗಡೆ ಎಲ್ಲ ಇದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಯಾರು ಏಳಿಗೆ ಆಗೋದನ್ನು ಯಾರೂ ಕೂಡ ಸಹಿಸೋದಿಲ್ಲ ಆಯಿತಾ. ಸ್ವಲ್ಪ ಮೇಲೆ ಬರ್ತಾರೆ ಅಂತ ಹೇಳಿದರೆ ಅವರನ್ನು ಹೇಗೆ ಕೆಳಗೆ ನೂಕುದು ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರೆ, ಬಿಟ್ಟರೆ ಸ್ವಲ್ಪ ಮೇಲೆ ಹೋಗಲಿ, ಕಷ್ಟಪಡ್ತಾ ಇದ್ದಾರೆ, ಇನ್ನೂ ಕೂಡ ಇನ್ನೊಂಚೂರು ದೇವರು ಒಳ್ಳೇದು ಮಾಡಲಿ, ಮುಂದೆ ಬರಲಿ ಅಂತ ಹೇಳ್ಕೊಂಡು ಯಾರೂ ಕೂಡ ಆಲೋಚನೆ ಮಾಡೋದಿಲ್ಲ. ಅಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಇವಾಗಿನ ಕಾಲದಲ್ಲಿ ಭೂಮಿ ಮೇಲೆ ಯಾರೂ ಕೂಡ ಇಲ್ಲ. ಆ ಕಾರಣದಿಂದ ಹೇಳಿದ್ದು, ನಿಮ್ಮ ಮನೆ ಮಂದಿಗೆ ಮಾತ್ರ ಗೊತ್ತಾದರೆ ಸಾಕು, ಅಕ್ಕಪಕ್ಕದ ಮನೆಯವರಿಗೆ ಕಾಣುವ ಹಾಗೆ ಅಥವಾ ನಿಮ್ಮದು ರಿಲೇಟಿವ್ಸ್ ಎಲ್ಲ ಇದ್ದರೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ಆ ದಿವಸ ಅಮಾವಾಸ್ಯೆ ದಿವಸ ಇದ್ದಾರೆ ಅಂತ ಹೇಳಿದರೆ ಆ ಅಮಾವಾಸ್ಯೆ ಬಿಟ್ಟು ನೆಕ್ಸ್ಟ್ ಅಮಾವಾಸ್ಯೆ ಬೇಕಾದರೆ ಮಾಡ್ಬೋದು ಆಯಿತಾ. ಆ ಥರ ಪರಿಸ್ಥಿತಿ ಉಂಟು. ನಿಮಗೆ ಬಂದವರಿಗೆ ಹೋಗಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ.
ಆ ಕಾರಣದಿಂದ ಈ ಸಲ ಅಮಾವಾಸ್ಯೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಕೂಡ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದರೆ, ಇದು ನೀವು ಆ ಜಾಗದಲ್ಲಿ ಇಟ್ಟು ಇಡೀ ರಾತ್ರಿ ಉಂಟಲ್ಲ ಈ ಹಣ ಮಲಗಬೇಕು ಆಯಿತಾ. ಹಣ ಮಲಗಬೇಕು ಅಂತ ಹೇಳಿದರೆ, ಶಾಶ್ವತವಾಗಿ ನಿಮ್ಮ ಮನೇಲಿ ಇರಬೇಕಂತ ಹೇಳಿದರೆ ಹಣ ಮಲಗಿದರೆ ಮಾತ್ರ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿರ್ತದೆ. ಹಣ ಎಚ್ಚರ ಆದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಹಣ ನಿಮ್ಮನ್ನು ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ, ಅಂದರೆ ಈಗ ಎಚ್ಚರವಾಗಿರುವ ಮನುಷ್ಯರು ಒಂದೇ ಜಾಗದಲ್ಲಿ ಇರುವುದಿಲ್ಲ ಅಲ್ವಾ, ಎಲ್ಲ ಕಡೆ ತಿರುಗಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಹಣ ಕೂಡ ಹಾಗೆ ಎಲ್ಲ ಕಡೆ ತಿರುಗ್ತಾ ಇರ್ತದೆ. ಆ ಕಾರಣಕ್ಕೆ ಒಂದು ರಾತ್ರಿ ಪೂರ ಈ ಹಣ ಮಲಗಬೇಕು ಆಯಿತಾ, ಈ ಉಪ್ಪಿನ ಜೊತೆಗೆ ಮಲಗಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಉಪ್ಪು ಉಂಟಲ್ಲ ಆ ಹಣದಲ್ಲಿರುವ ನೆಗೆಟಿವ್ ಎನರ್ಜಿ ಆಯಿತಾ, ಅಂದರೆ ನಿಮ್ಮ ಹತ್ರ ಸಾಲ ಇರ್ಬೋದು, ನಿಮಗೆ ಋಣ ಇರ್ಬೋದು, ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಯನ್ನು ಈ ಉಪ್ಪು ಎಳ್ಕೊಂಡುಂಟಲ್ಲ ನಿಮಗೆ ಸಾಲದಿಂದ ಮುಕ್ತಿ ಮಾಡಲಿಕ್ಕೆ ಎಂತ ಆಗಬೇಕು ಅಂದರೆ, ಇವಾಗ ನಿಮಗೆ ಸಾಲ ಉಂಟಂದರೆ ಅದನ್ನು ತೀರಿಸಲಿಕ್ಕೆ ಏನಾದರೂ ಒಂದು ಕೆಲಸವಾಗಲಿ ಅಥವಾ ನಿಮಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಮಾಡುವ ಹಾಗೆ ಮಾಡ್ತದೆ ಆಯಿತಾ, ಸಾಲದ ಹಣ ತೀರುವ ಹಾಗೆ. ಅದೇ ರೀತಿ ಹಣದ ಸಮಸ್ಯೆ ಇದ್ದರೆ ಉಂಟಲ್ಲ, ಹಣ ಬರುವುದು ಯಾವುದಾದ್ರೂ ನಿಮಗೆ ಒಂದು ಮಡಿಕೆಯಲ್ಲಿ ನಿಮ್ಮನ್ನು ಬಿಟ್ಟರೆ ಒಂದು ಚಿಕ್ಕ ಹೋಲಿದ್ರೂ ಸಾಕಾಗ್ತದಲ್ವ. ಆ ಹೋಲಿಂದ ಹೇಗೆ ಬೆಳಕು ಬೀಳ್ತದೆ ನೋಡಿ. ದೊಡ್ಡ ಒಂದು ಮಡಿಕೆ ತಗೊಳ್ಳಿ, ಅದರಲ್ಲಿ ಫುಲ್ ಮುಚ್ಚಿಬಿಡಿ ಆಯಿತಾ, ಫುಲ್ ಕತ್ಲಾಗಿರ್ತದೆ. ಒಂದು ಚಿಕ್ಕ ಹೋಲ್ ಮಾಡಿ, ಆ ಹೋಲಿಂದ ಬೆಳಕು ಬರುವುದಿಲ್ವ, ಅದೇ ರೀತಿಯಲ್ಲಿ ನಿಮಗೆ ಉಂಟಲ್ಲ ಸ್ವಲ್ಪ ಟೈಮ್ ತೊಗೋಬೋದು ಆಯಿತಾ, ಸ್ವಲ್ಪ ಟೈಮ್ ತೊಗೋಬೋದು. ಆದರೆ ನಿಮಗೆ ಖಂಡಿತ ಆ ಬೆಳಕು ಕಾಣಿಸ್ತದೆ. ಅದನ್ನು ನಾವು ಹುಡುಕಬೇಕು ಆಯಿತಾ. ಯಾವ ಜಾಗದಲ್ಲಿ ನಮಗೆ ಬೆಳಕು ಕಾಣಿಸ್ತದೆ ಅಂದರೆ, ನಮಗೆ ಯಾವ ಕೆಲಸದಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ನಾವು ನೋಡಬೇಕು, ಅದನ್ನು ನಾವು ಹುಡುಕಬೇಕು. ಆ ಕಾರಣಕ್ಕೆ ಇದನ್ನೇನು ಮಾಡಿ ಅಂತ ಹೇಳಿದರೆ, ಹಾಗೆ ಒಂದು ದಿನ ಮಲಗಲಿಕ್ಕೆ ಬಿಡಿ ಹಣವನ್ನು. ಮಾರನೇ ದಿವಸ ಏನು ಮಾಡಿ ಅಂತ ಹೇಳಿದ್ರೆ, ಈ ಹಣವನ್ನು ತೆಗೆದು ನೋಡಿ, ಈ ಥರ ಹಣವನ್ನು ತೆಗೆದು, ನಾನು ಆವಾಗನೇ ಹೇಳಿದೆ ಪೂರ್ತಿ ಹಣವನ್ನು ಇಡಲಿಕ್ಕೆ ಹೋಗಬೇಡಿ, ನಿಮಗೆ ಶಕ್ತಿ ಇರುವಷ್ಟು ಮಾತ್ರ ಆಯಿತಾ. ಮತ್ತು ತುಂಬ ಇಡುವ ಸಂಬಳ ಪೂರ ತಗೊಬಂದು ಇಡಲಿಕ್ಕೆ ಹೋಗಬೇಡಿ ಆಯಿತಾ. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ಆಮೇಲೆ ಬೀರುವಲ್ಲಿ ಉಂಟಲ್ಲ ಇದನ್ನು ಬೇರೆ ಜಾಗದಲ್ಲಿಯೇ ಇಡಬೇಕು. ಪ್ರತಿ ತಿಂಗಳು ನೀವು ಹೀಗೆ ಮಾಡ್ತಾ ಬನ್ನಿ. ಅದ ನಂತರ 1 ವರ್ಷ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಇದರಲ್ಲಿ 3 ತಿಂಗಳಾದ ನಂತರ ನೀವು ಮಾಡಿದ ಕೂಡಲೇ ನಿಮಗೆ ಫಲ ಸಿಗುವುದಿಲ್ಲ ಆಯಿತಾ. 3 ತಿಂಗಳು ಬೇಕು. 3 ಅಮಾವಾಸ್ಯೆ ಆದ ನಂತರ ನಿಮಗೆ ಕಷ್ಟಕ್ಕೆ ಪರಿಹಾರ ಸಿಗಲಿಕ್ಕೆ ಯಾವುದೋ ಒಂದು ದಾರಿ ಕಾಣಿಸ್ತದೆ ನಿಮಗೆ. ಅದು ನಂತರ ಏನು ಮಾಡಿ ಅಂತ ಹೇಳಿದರೆ, ಈ ಹಣವನ್ನೆಲ್ಲ ಆಯಿತಾ, ನೀವು ಇಲ್ಲಿ ತೆಗೆದಿಟ್ಟಿದ್ದೀರಿ ನೋಡಿ, ಆ ಹಣವನ್ನೆಲ್ಲ ನಿಮ್ಮ ಕುಲದೇವರು ಆಯಿತಾ, ಪ್ರತಿಯೊಬ್ಬರಿಗೂ ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳ್ಕೊಂಡು ಇರ್ತಾರೆ ನೋಡಿ, ಆ ದೇವರ ಹುಂಡಿಗೆ ಈ ಹಣವನ್ನು ಹಾಕಿ ಬನ್ನಿ. ಮತ್ತು ದೇವರ ಹತ್ರ ಹೇಳಿ ಆಯಿತಾ, ನಮಗೆ ಕಷ್ಟದಿಂದ ನೀನು ಮುಕ್ತಿ ಕೊಟ್ಟಿದ್ದೀಯಾ ಅಂತ ಹೇಳ್ಕೊಂಡು ಈ ಹಣವನ್ನು ಕುಲದೇವರ ದೇವಸ್ಥಾನಕ್ಕೆ ಹಾಕಿ ಬರಲಿಕ್ಕೆ. ಇವಾಗ ಉಪ್ಪನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಈ ಅಮಾವಾಸ್ಯೆಗೆ ಇಟ್ಟಿದ್ದು ಆಯಿತಾ, ನೀವು ದೇವರ ಮುಂದೆ ಇಟ್ಟ ಇದು ಉಪ್ಪನ್ನು ತೆಗೆದು, ಅಂದರೆ ಇವತ್ತು ನೀವು ಅಮಾವಾಸ್ಯೆ ದಿವಸ ಮಾಡಿದ್ದೀರ ಸಾಯಂಕಾಲ, ಇದನ್ನು ರಾತ್ರಿ ಇಡೀ ಇದರಲ್ಲೇ ಇತ್ತು, ನೋಟನ್ನು ತೆಗೆದು ನೀವು ಬೇರೆ ಬೀರುವಲ್ಲಿ ಇಟ್ಟಿದ್ರ ಆಯಿತಾ. ಇವಾಗ ಉಪ್ಪನ್ನು ಏನು ಮಾಡಿ ಅಂತ ಹೇಳಿದ್ರೆ, ಯಾರು ಕಾಣಿಸಿದ ಜಾಗದಲ್ಲಿ ಉಂಟಲ್ಲ ಇದನ್ನು ಇಡಿ. ನೀವು ಬೀರು ಕೆಳಗಡೆ ಬೇಕಾದರೆ ಇಡ್ಬೋದು, ಅಥವಾ ಎಲ್ಲಾದರೂ ಇಡ್ಬೋದು ಆಯಿತಾ, ಯಾವ ಜಾಗದಲ್ಲಿ ಆದರೂ ಇಡ್ಬೋದು. ಆದರೆ ಜನರ ದೃಷ್ಟಿ ಮಾತ್ರ ಟಪ್ ಅಂತ ಆದರೆ ಉಪ್ಪಿನ ಮೇಲೆ ಬೀಳಬಾರ್ದು, ಆ ಜಾಗದಲ್ಲಿ ಇಡಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನೆಕ್ಸ್ಟ್ ನಿಮಗೆ ಅಮಾವಾಸ್ಯೆಗೆ ಇದು ಮಾಡಲಿಕ್ಕೆ ಉಂಟಲ್ಲ, ಈ ಕೆಲಸ ಮಾಡಲಿಕ್ಕೆ ಉಂಟಲ್ಲ, ಆವಾಗ ಅದ್ರ ದಿವಸ ಬೆಳಿಗ್ಗೆ, ಅಮಾವಾಸ್ಯೆ ದಿವಸ ಬೆಳಗ್ಗೆ ಈ ಉಪ್ಪನ್ನು ಉಂಟಲ್ಲ ಕರಗಿಸಬೇಕಾದ್ರೆ, ಕೆಲವ್ರದ್ದು ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದರೆ ಆ ಉಪ್ಪೇ ಉಂಟಲ್ಲ ನೀರಾಗಿ ಹೋಗ್ತದೆ ಆಯಿತಾ, ಉಪ್ಪೇ ನೀರಾಗಿ ಹೋಗ್ತದೆ. ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಾದರೆ ಉಪ್ಪು ನೀವು ಹೇಗೆ ಇಟ್ಟಿದ್ದೀರಿ ನೋಡಿ ಅದೇ ರೀತಿಯಲ್ಲಿ ಇರ್ತದೆ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ಕರಗಿಸಿ ನೀರು ಮಾಡಬೇಕಾದ್ರೆ ನೀವು ಮರದ ಕೆಳಗೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೀಗೆ ಆದರೂ ಕೂಡ ಮರದ ಕೆಳಗೆ ಹಾಕ್ಬೋದು. ಗಿಡದ ಕೆಳಗೆ ಹಾಕಲಿಕ್ಕೆ ಹೋಗ್ಬೇಡಿ, ಗಿಡ ಸಾಯ್ತದೆ, ಉಪ್ಪು ಉಂಟಲ್ಲ ಆ ಕಾರಣಕ್ಕೆ ಗಿಡ ಸಾಯ್ತದೆ. ಅದರ ಬದಲು ನೀವು ಯಾವುದಾದ್ರೂ ತೆಂಗಿನ ಮರ ಆಗ್ಬೋದು, ಅಥವಾ ಯಾವುದಾದ್ರೂ ದೊಡ್ಡ ಮರ ಇರ್ತದೆ ನೋಡಿ, ಅಂತಹ ಮರದ ಕೆಳಗಡೆ ಹಾಕಿ ಬರ್ಬೋದು. ಮತ್ತು ಪುನಃ ಅದೇ ಮಡಕೆಯನ್ನೇ ಯೂಸ್ ಮಾಡ್ಬೋದು, ಅಥವಾ ಅದೇ ಪಿಂಗಾಣಿದು ಪ್ಲೇಟ್ ಅದು ಬಟ್ಲನ್ನೇ ಯೂಸ್ ಮಾಡ್ಬೋದು. ಪದೇ ಪದೇ ನೀವು ಹೊಸ ತೊಗೊಬರ್ಬೇಕಂತ ಇಲ್ಲ, ಉಪ್ಪನ್ನು ಮಾತ್ರ ಹಾಕಿ ಬಂದರೆ ಆಯಿತು. ಆಮೇಲೆ ಮತ್ತೆ ಪುನಃ ಚಂದ ಮಾಡಿ ಇದನ್ನು ತೊಳೆದು ಪುನಃ ಇದೇ ರೀತಿಯಲ್ಲಿ ಅಮಾವಾಸ್ಯೆ ದಿವಸ ಮಾಡ್ತಾ ಬನ್ನಿ. ನಿಮಗೆ 100% ಇದರಲ್ಲಿ ಪರಿಹಾರ ಸಿಗ್ತದೆ. ನೋಡಿ ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು. ಪ್ರತಿಯೊಬ್ಬರು ಕೂಡ, ನೀವು ಬಿಸ್ನೆಸ್ ಮಾಡುವವರಾಗಿದ್ದರೆ ಕೂಡ, ಅಥವಾ ನೀವು ಮಾಮೂಲಿ ತಿಂಗಳ ಸಂಬಳ ತಗೊಳ್ಳುವವರಾಗಿದ್ರು, ಯಾರು ಕೂಡ ಇದನ್ನು ಮಾಡ್ಬೋದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಇಲ್ಲ. ನಿಮಗೆ ಆ ಸಮಯದಲ್ಲಿ ಮುಟ್ಟಾದ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಸೂತಕ ಬಂದರೆ ಸೂತಕದ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ.
ಆ ಅಮಾವಾಸ್ಯೆ ಬಿಟ್ಟು ಮತ್ತೊಂದು ಅಮಾವಾಸ್ಯೆ ದಿವಸ ಇದನ್ನು ಮಾಡ್ಬೋದು. ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಆಯಿತಾ, ಚಂಚಲವಾದ ಮನಸ್ಸನ್ನು ನೀವು ಸರಿ ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ ಏನು ನೋಡಿದ್ರು ತಗೊಳ್ಳುವ ಅಭ್ಯಾಸ ಇರ್ತದಲ್ವ, ಅಂತಹ ಅಭ್ಯಾಸವನ್ನು ಬಿಡಿ. ಮತ್ತು ನಿಮ್ಮ ಹಾಸಿಗೆ ಎಷ್ಟುಂಟು ನೋಡಿ, ಆ ಹಾಸಿಗೆ ಅಷ್ಟೇ ಕಾಲು ಚಾಚಲಿಕ್ಕೆ ನೋಡಿ ಆಯಿತಾ. ಅಂದರೆ ನಿಮ್ಮ ಕಡಿಮೆ ಸಂಬಳ ಇರುವುದಕ್ಕಿಂತ ಜಾಸ್ತಿ ಖರ್ಚು ಮಾಡದೇ ಇದ್ದಾಗೆ ನೋಡಿ. ಮತ್ತು ಮತ್ತೊಂದು ವಿಷಯ ನಾನು ಆಗ ಹೇಳಿದೆ ನೋಡಿ, ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರ್ವಿ. ನಿಮ್ಮ ತಪ್ಪಿರುವುದಿಲ್ಲ, ಆದರೆ ಯಾರ್ದೋ ತಪ್ಪಿಗೆ ನಿಮ್ಮ ತಲೆ ಕೊಡಬೇಕಾಗ್ತದೆ. ಆ ಕಾರಣದಿಂದ ಆ ವಿಷಯದಲ್ಲಿ ಕೂಡ ಜಾಗ್ರತೆಯಾಗಿರಿ. ಇದನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.